ಹುಣಸೆಕಾಯಿಯನ್ನು ಬೇಯಿಸಿಟ್ಟುಕೊಳ್ಳೋಣ, ಒಳ್ಳೆ ರುಚಿಯಾಗಿರುತ್ತೆ. ಇವಾಗ ಹುಣಸೆಕಾಯಿ ಸೀಸನ್ನು, ಹುಣಸೆಕಾಯಿನ ಬೇಯಿಸಿಟ್ಟುಕೊಳ್ಳೋಣ. ಮೀನು ಸಾರಿಗೆ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ, ಟೊಮೊಟೊ ಕಾಯಿ ಎತ್ತಿಟ್ಟುಕೊಂಡು ಹುಣಸೆಕಾಯಿ ಹುಣಸೆಕಾಯಿಯನ್ನು ಬೇಯಿಸಿಟ್ಟುಕೊಂಡಿರೋದು ಕಿವುಚಿಕೊಳ್ಳೋಣ. ಪಾತ್ರೆಯನ್ನು ಗ್ಯಾಸಿನ ಮೇಲಿಟ್ಟು ಎಣ್ಣೆ ಹಾಕಿ ಒಂದೊಂದೇ ಈಗ ಸೇರಿಸ್ಕೊತ ಹೋದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸಾಸಿವೆ ಸಿಡಿಲಿ, ಖಾರದ ಪುಡಿ 4 ಚಮಚ, ಅರಿಶಿನ ಪುಡಿ 1 ಚಮಚ, ಧನಿಯಾ ಪುಡಿ 2 ಚಮಚ, ಈಗ ರುಬ್ಬಿಕೊಂಡ ಮಸಾಲೆ ಹಾಕಿಕೊಳ್ಳೋಣ. ಹಾಕಿ ಕಲಸಿ ಸ್ವಲ್ಪ ಹೊತ್ತು ಬಿಡೋಣ. ಈಗ ಹುಣಸೆಕಾಯಿ ಹುಳಿಯನ್ನು ಹಾಕಿಕೊಳ್ಳೋಣ. ಅದು ಕುದಿ ಬಂದಮೇಲೆ ಹಿಂಗೆ ಮಾಡಬೇಕು ಮಾರ್ರೆ. ಚಂದ ಇರುತ್ತೆ ಮಾರೆ, ಚಂದ ಉಂಟು ಮಾರೆ, ಬರುತ್ತೆ ಚಂದ ಉಂಟು ಮಾರೆ. ಮಸ್ತುಂಟು. ಕುದಿತಿರುವಾಗ ಮೀನು ಹಾಕಿಕೊಳ್ಳೋಣ. ಮೀನು ಹಾಕಿ ತಿನ್ನೋಣ. ಮೀನು ಹಾಕಿ ತಿಂದು ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊಳ್ಳೋಣ. ಚಂದ ಉಂಟು ಮಾರೆ. ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಮೀನು ಬೇಗ ಬೇಯುತ್ತೆ. ಬೆಂದಿದೆ ನೋಡಿ. ತಕ್ಷಣ ತಿಂದುಬಿಡ್ಬೇಕು ಮಾರೆ. ಬಿಸಿ ಬಿಸಿ ಇರುತ್ತೆ, ಬಿಸಿ ಬಿಸಿದು ಊಟ ತಿನ್ಬೇಕು ಮಾರೆ. ಸೂಪರ್ ಆಗಿರುತ್ತೆ.